ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸಿಷನ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇಫ್ ಮತ್ತೆ ಇಫ್ ಎಲ್ಸ್ ಹೆಂಗೆ ಬರುತ್ತೆ ಅಂತ ಹೇಳ್ಕೊಂಡಿದ್ದೆ. ಇಂಪಾರ್ಟೆಂಟ್ ಅಂದ್ರೆ ಯಾವಾಗ ಫ್ಲವರ್ ಬ್ರೇಸಸ್ ಅನ್ನ ಯೂಸ್ ಮಾಡ್ತೀವಿ ಅಂತ. ಸೊ ಯಾವ್ದಾದ್ರು ಒಂದು ಕಂಡೀಷನ್ ಟ್ರೂ ಆದ್ರೆ ಒಂದೇ ಒಂದು ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡೋದಾದ್ರೆ ಫ್ಲವರ್ ಬ್ರೇಸಸ್ ಬೇಡ. ಒಂದಕ್ಕಿಂತ ಜಾಸ್ತಿ ಸ್ಟೇಟ್ಮೆಂಟ್ಸ್ ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದಾಗ ಫ್ಲವರ್ ಬ್ರೇಸಸ್ ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ಇದು ಫುಲ್ ಸಿ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲಾ ಕಡೆ ಈ ರೂಲ್ ಅಪ್ಲಿಕಬಲ್. ಸರ್ ಇಲ್ಲಿ ಮಾತ್ರನಾ? ಅಲ್ಲ, ನೀವು ಇಡೀ ಸಿ ಲ್ಯಾಂಗ್ವೇಜ್ ಅಲ್ಲಿ ಈ ರೂಲ್ ಅಪ್ಲಿಕಬಲ್ ಆಗಿರುತ್ತೆ. ಈಗ ಕೆಲವು ನೆಕ್ಸ್ಟ್ ಎಲ್ಸ್ ಇಫ್ ಲ್ಯಾಡರ್ ಮತ್ತೆ ಆ ಇನ್ನೊಂದು ನೆಸ್ಟೆಡ್ ಇಫ್ ಎಲ್ಸ್ ಅಂತ ನೋಡೋಣ. ಎಲ್ಸ್ ಇಫ್ ಅಂದ್ರೆ ಏನು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನಾನು ಫಸ್ಟ್ ಸಿಂಟ್ಯಾಕ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಒಂದು ಪ್ರೋಗ್ರಾಮ್ ನ ಟೈಪ್ ಮಾಡೋಣ. ಎಲ್ಸ್ ಇಫ್ ಲ್ಯಾಡರ್ ಅಂತ ಹೇಳ್ತೀವಿ ಇದನ್ನ. ಲ್ಯಾಡರ್ ಅಂದ್ರೆ ಏಣಿ ಅನ್ನೋ ತರ, ಅಂದ್ರೆ ಒಂಥರ ಏಣಿ ತರ ಇದು ಕಾಣುತ್ತೆ ಅಂತ. ಫಸ್ಟ್ ಒಂದು ಕಂಡೀಷನ್ ಒನ್ ಅಂತ ಹೇಳ್ತೀನಿ. ಈ ಕಂಡೀಷನ್ ಒನ್ ಅನ್ನ ಚೆಕ್ ಮಾಡುತ್ತೆ. ಅಕಸ್ಮಾತ್ ಈ ಕಂಡೀಷನ್ ಒನ್ ಏನಾದ್ರೂ ಟ್ರೂ ಆಗಿದ್ರೆ ಸ್ಟೇಟ್ಮೆಂಟ್ ಒನ್ ಅನ್ನ ಎಕ್ಸಿಕ್ಯೂಟ್ ಮಾಡಿ. ಎಕ್ಸಿಕ್ಯೂಟ್ ಮಾಡೋದು ಅಂದ್ರೆ ಪ್ರಿಂಟ್ ಮಾಡಬೇಕು ಅಂತಾನೆ ಅಲ್ಲ, ಪ್ರಿಂಟ್ ಎಫ್ ಇದ್ರೆ ಪ್ರಿಂಟ್ ಮಾಡುತ್ತೆ. ಪ್ರಿಂಟ್ ಎಫ್ ಇಲ್ಲ, ಅಲ್ಲಿ ಏನೋ ಬೇರೆ ಸ್ಟೇಟ್ಮೆಂಟ್ ಇದೆ, ಒಂದ್ ಯಾವ್ದೋ ಅಡಿಷನ್ ಸ್ಟೇಟ್ಮೆಂಟ್ ಇದೆ, ಸಿ ಈಕ್ವಲ್ ಟು ಎ ಪ್ಲಸ್ ಬಿ, ಅದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಆ ಎಕ್ಸಿಕ್ಯೂಟ್ ಮಾಡಿ ಹೊರಗಡೆ ಬಂದ್ಬಿಡತ್ತೆ, ಇನ್ ಎಲ್ಲಿಗೂ ಹೋಗಲ್ಲ. ಈ ಕಂಡೀಷನ್ ಒನ್ ಏನಾದ್ರೂ ಟ್ರೂ ಆಯ್ತು ಅಂದ್ರೆ ಸ್ಟೇಟ್ಮೆಂಟ್ ಒನ್ ಅನ್ನ ಎಕ್ಸಿಕ್ಯೂಟ್ ಮಾಡಿ ಹೊರಗಡೆ ಬರುತ್ತದು. ಓಕೆ, ಇನ್ನೇನೋ ಸ್ಟೇಟ್ಮೆಂಟ್ಗಳನ್ನ ಇನ್ನೇನೋ ಕಂಡೀಷನ್ಗಳನ್ನ ಚೆಕ್ ಮಾಡಕ್ಕೆ ಹೋಗಲ್ಲ ಅದು. ಈಗ ಸರ್ ಇಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅದಕ್ಕೆ ನಾನು ಫ್ಲವರ್ ಬ್ರೇಸಸ್ ಕೊಟ್ಟಿಲ್ಲ. ಒಂದು ಪಕ್ಷ ಏನಾದ್ರೂ ಜಾಸ್ತಿ ಸ್ಟೇಟ್ಮೆಂಟ್ಸ್ ಇದ್ರೆ, ನೀವು ಮೋರ್ ದೆನ್ ಒನ್ ಸ್ಟೇಟ್ಮೆಂಟ್ ಇದ್ರೆ ಫ್ಲವರ್ ಬ್ರೇಸಸ್ ಹಾಕಿದ್ರೆ ಆಯ್ತು. ನಾನು ಅದು ತುಂಬಾ ಔಟ್ ಆಫ್ ದ ಸ್ಲೈಡ್ ಹೋಗುತ್ತೆ, ತುಂಬಾ ಲೆಂಗ್ತಿ ಆಗ್ಬಿಟ್ರೆ ಅಂತ ನಾನು ಫ್ಲವರ್ ಬ್ರೇಸಸ್ ಹಾಕಿಲ್ಲ. ಈಗ ನಿಮಗೆ ಅದು ಗೊತ್ತಿದೆ ಫ್ಲವರ್ ಬ್ರೇಸಸ್ ಯಾವಾಗ ಹಾಕ್ಬೇಕು ಯಾವಾಗ ಹಾಕ್ಬಾರ್ದು ಅಂತ. ಸೊ ಕಂಡೀಷನ್ ಒನ್ ಚೆಕ್ ಮಾಡುತ್ತೆ, ಅದು ಟ್ರೂ ಇದ್ರೆ ಸ್ಟೇಟ್ಮೆಂಟ್ ಒನ್ ಅನ್ನ ಎಕ್ಸಿಕ್ಯೂಟ್ ಮಾಡಿ ಹೊರಗಡೆ ಬರುತ್ತೆ. ಅಕಸ್ಮಾತ್ ಏನಾದ್ರೂ ಕಂಡೀಷನ್ ಒನ್ ಫಾಲ್ಸ್ ಆಯ್ತು ಅಂತ ಅನ್ಕೊಳ್ಳಿ. ಸೊ ಅವಾಗ ಏನ್ ಮಾಡತ್ತೆ, ಎಲ್ಸ್, ಇಲ್ಲಿ ಎಲ್ಸ್ ಮತ್ತೆ ಇಫ್ ಮಧ್ಯ ಸ್ಪೇಸ್ ಇದೆ. ಸೊ ಇಲ್ಲಿಗೆ ಬಂದು ಕಂಡೀಷನ್ ಟೂ ನ ಚೆಕ್ ಮಾಡುತ್ತೆ. ಕಂಡೀಷನ್ ಟೂ ಏನಾದ್ರೂ ಟ್ರೂ ಆಗಿದ್ರೆ ಸ್ಟೇಟ್ಮೆಂಟ್ ಟೂ ನ ಎಕ್ಸಿಕ್ಯೂಟ್ ಮಾಡಿ ಹೊರಗಡೆ ಬಂದ್ಬಿಡತ್ತೆ. ಅಕಸ್ಮಾತ್ ಏನಾದ್ರೂ ಕಂಡೀಷನ್ ಟೂ ಫಾಲ್ಸ್ ಆಗಿತ್ತು ಅಂದ್ರೆ ನೆಕ್ಸ್ಟ್ ಎಲ್ಸಿ ಹೋಗುತ್ತೆ. ನೆಕ್ಸ್ಟ್ ಮತ್ತೆ ಎಲ್ಸ್ ಇಫ್, ಇಲ್ಲಿ ಕಂಡೀಷನ್ ತ್ರೀ ಚೆಕ್ ಮಾಡತ್ತೆ. ಕಂಡೀಷನ್ ತ್ರೀ ಟ್ರೂ ಆಗಿತ್ತು ಅಂದ್ರೆ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡತ್ತೆ. ಒಂದು ಪಕ್ಷ ಕಂಡೀಷನ್ ತ್ರೀ ಫಾಲ್ಸ್ ಆಗಿತ್ತು ಅಂದ್ರೆ, ನೋಡಿ ಇಲ್ಲಿ ಇದೇ ರೀತಿ ಎಷ್ಟು ಕಂಡೀಷನ್ಸ್ ಬೇಕಾದ್ರೂ ಇರ್ಬೋದು, ಲಿಮಿಟೇಷನ್ ಇಲ್ಲ. ಸೊ ಅದಕ್ಕೆ ನಾನು ಎಷ್ಟು ಬೇಕಾದ್ರೂ ಇರ್ಬೋದು, ಅದಕ್ಕೆ ನಾನು ಡಾಟ್ ಡಾಟ್ ಹಾಕಿದ್ದೀನಿ ಇಲ್ಲಿ. ಸೊ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂತ ಅನ್ಕೊಳ್ಳಿ, ಇದು ಲಾಸ್ಟ್ ಎಲ್ಸ್ ಅಂತ ಹೇಳ್ತೀವಿ. ಆ ಲಾಸ್ಟ್ ಎಲ್ಸ್ ಏನು ಸ್ಟೇಟ್ಮೆಂಟ್ ಎನ್ ಅಂತ ಹೇಳ್ತೀವಿ. ಅಂದ್ರೆ ಲಾಸ್ಟ್ ಇನ್ ಏನೂ ಆಗ್ಲಿಲ್ಲ ಅಂದಾಗ ಕೊನೆಗೆ ಎಲ್ಸ್ಗೆ ಬರೋದು. ಈಗ ಹೆಂಗೆ ಅಂದ್ರೆ, ಇದು ನಾನು ಯಾರೋ ಒಬ್ಬ ಸ್ಟೂಡೆಂಟ್ ಕೇಳ್ತೀನಿ, ನಿನಗೆ ಸಿ ಲ್ಯಾಂಗ್ವೇಜ್ ಕಲಿಯಕ್ ಇಷ್ಟ ಇದೆಯಾ ಅಂತ. ಅವ್ನು ಹ್ಞೂ ಅಂತಾನೆ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಹೇಳ್ತೀನಿ, ನೀನು ಸಿ ಲ್ಯಾಂಗ್ವೇಜ್ ನ ಚೆನ್ನಾಗಿ ಕಲಿ ಅಂತ. ಅವನು ಹೇಳ್ತಾನೆ, ಇಲ್ಲ ನಂಗೆ ಸಿ ಲ್ಯಾಂಗ್ವೇಜ್ ಕಲಿಯಕ್ ಇಷ್ಟ ಇಲ್ಲ ಅಂತ. ಅವಾಗ ನಾನು ಕೇಳ್ತೀನಿ, ಹಾಗಾದ್ರೆ ಎಲ್ಸ್ ಇಫ್ ನಿನಗೆ ಸಿ ಪ್ಲಸ್ ಪ್ಲಸ್ ಕಲಿಯಕ್ ಇಷ್ಟ ಇದೆಯಾ? ಅವ್ನು ಹೇಳ್ತಾನೆ, ಇಲ್ಲ ನಂಗೆ ಸಿ ಪ್ಲಸ್ ಪ್ಲಸ್ ಕಲಿಯಕ್ಕೂ ಇಷ್ಟ ಇಲ್ಲ ಅಂತ. ಆಗ ಹೇಳ್ತೀನಿ, ಹಾಗಾದ್ರೆ ಅವನಿಗೆ ಕಲಿಯಕ್ ಇಷ್ಟ ಇದ್ರೆ ಕಲೀಲಿ, ಎಸ್. ಸೊ ಇಲ್ಲ, ಲಾ ನೆಕ್ಸ್ಟ್ ಎಲ್ಸ್, ಹಾಗಾದ್ರೆ ನಿನಗೆ ಜಾವಾ ಕಲಿಯಕ್ ಇಷ್ಟ ಇದೆಯಾ? ಎಲ್ಸ್ ಇಫ್. ಹಿಂಗ್ ಬರೆಯೋಣ, ಕನ್ಫ್ಯೂಷನ್ ಆಗೋದ್ ಬೇಡ ನಿಮಗೆ. ಎಲ್ಸ್ ಇಫ್ ಜಾವಾ ನಿನಗೆ ಕಲಿಯಕ್ಕೆ ಇಷ್ಟ ಇದೆಯಾ? ಅವ್ನು ಹ್ಞೂ ಜಾವಾ ನಂಗೆ ಕಲಿಬಹುದು, ನಂಗೆ ಸಿ ಇಷ್ಟ ಇಲ್ಲ, ಸಿ ಪ್ಲಸ್ ಪ್ಲಸ್ ಇಷ್ಟ ಇಲ್ಲ, ನನಗೆ ಜಾವಾ ಕಲಿಯಕ್ಕೆ ಇಷ್ಟ ಇದೆ ಅಂದಾಗ ನಾನೇನ್ ಹೇಳ್ತೀನಿ, ಆಯ್ತು ಹಾಗಾದ್ರೆ ಜಾವಾನಾದ್ರೂ ಕಲಿ ಅಂತ ಹೇಳ್ತೀನಿ. ಇಲ್ಲ ಅವನಿಗೆ ಅದೂ ಇಷ್ಟ ಇಲ್ಲ, ಅವಾಗ ಏನ್ ಮಾಡ್ಬೇಕು, ಎಲ್ಸ್ ಇಫ್. ಸೊ ನಿಂಗೆ ಪೈಥಾನ್ ಕಲಿಯಕ್ ಇಷ್ಟ ಇದೆಯಾ? ಅವನು ಹೇಳ್ತಾನೆ ಹ್ಞೂ ಇದೆ, ಹಾಗಾದ್ರೆ ಪೈಥಾನ್ ಕಲಿ. ಇಲ್ಲ ನಂಗೆ ಪೈಥಾನು ಕಲಿಯಕ್ ಇಷ್ಟ ಇಲ್ಲ, ಏನ್ ಮಾಡೋದು, ಲಾಸ್ಟ್ ಎಲ್ಸು ಆಲ್ ದ ಬೆಸ್ಟ್, ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು ಅಂತ ಹೇಳ್ಬೇಕು ಅಲ್ವಾ? ಗಾಡ್ ಬ್ಲೆಸ್ ಯು ಅಂತ. ಈ ಲಾಸ್ಟ್ ಎಲ್ಸ್ ಇದೆಯಲ್ಲ, ಇದು ಆಲ್ ದ ಬೆಸ್ಟ್ ಕೇಸ್. ಅಂದ್ರೆ ಎಲ್ಲಾ ಕಂಡೀಷನ್ ಫೇಲ್ ಆದಾಗ
ನಾವ್ ಎಲ್ಲಿಗೆ ಹೋಗ್ತೀವಿ, ಲಾಸ್ಟ್ ಎಲ್ಸಿಗೆ ಹೋಗ್ತೀವಿ. ಈಗ ಒಂದು ಪ್ರೋಗ್ರಾಮ್ ನೋಡೋಣ. ಸೊ ಇಲ್ಲಿ ಒಂದು ಪರ್ಸೆಂಟೇಜ್ ತಗೊಂಡು ಆ ಹುಡುಗಂದು, ಸೊ ಅವ್ನು FCD ಫಸ್ಟ್ ಕ್ಲಾಸಾ, ಸೆಕೆಂಡ್ ಕ್ಲಾಸಾ, ಪಾಸಾ, ಫೇಲಾ ಅಂತ ನೋಡ್ಬೇಕು. ಸೊ ಪ್ರೋಗ್ರಾಮ್ ಟೈಪ್ ಮಾಡ್ಬಿಡ್ತೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಹ್ಯಾಶ್ ಇನ್ಕ್ಲೂಡ್ stdio.h. ನೀವು ಟೈಪ್ ಅನ್ನ ಫಾಸ್ಟ್ ಆಗಿ ಮಾಡೋದ್ ಕಲಿಬೇಕು. ನಾನು ಯಾವ ರೀತಿ ಟೈಪ್ ಮಾಡ್ತಾ ಇದ್ದೀನಿ ಅದೇ ರೀತಿ ನೀವು ಟೈಪ್ ಮಾಡೋದನ್ನ ಕಲಿಬೇಕು. ಪರ್ಸೆಂಟೇಜ್ ಫ್ಲೋಟ್ ಇರುತ್ತೆ. ಸೊ ಪ್ರಿಂಟ್ಎಫ್, ಸೊ ಎಂಟರ್ ಯುವರ್ ಪರ್ಸೆಂಟೇಜ್. ಸೊ ನೆಕ್ಸ್ಟ್ ಸ್ಲಾಶ್ ಅನ್ ಕೊಟ್ಟೆ, ಇಲ್ಲಿ ಸೆಮಿಕೋಲನ್ ಕೊಟ್ಟೆ, ಸ್ಕ್ಯಾನ್ ಎಫ್ ಪರ್ಸೆಂಟೇಜ್ ಎಫ್ ಪರ್ಸೆಂಟೇಜ್. ನನಗೆ ಒಬ್ರು ಅದ್ಭುತವಾದ ಮೇಷ್ಟ್ರು MLS ಶಾಸ್ತ್ರಿ ಅಂತ, ಉತ್ತರ ಕಂಪ್ಯೂಟರ್ಸ್ ಅಂತ ಇದೆ ಈಗ್ಲೂ, ವೆರಿ ಪಾಪ್ಯುಲರ್ ಕಂಪ್ಯೂಟರ್ ಸೆಂಟರ್ ರಾಜಾಜಿನಗರದಲ್ಲಿ. ಅವರು ನನಗೆ ಪ್ರೋಗ್ರಾಮಿಂಗ್ ಅನ್ನ ಹೇಳ್ಕೊಟ್ಟ ಗುರು. ಆಕ್ಚುಲಿ ಅವರು ಅದ್ಭುತವಾದ ಒಂದು ಟ್ರೈನರ್. ಆಕ್ಚುಲಿ ಅವ್ರು ಯಾವಾಗ್ಲೂ ಹೇಳೋರು, ಎ ಗುಡ್ ಪ್ರೋಗ್ರಾಮರ್ ಶುಡ್ ನಾಟ್ ಬಿ ಎ ಬ್ಯಾಡ್ ಟೈಪಿಸ್ಟ್ ಅಂತ. ಸೊ ಎ ಗುಡ್ ಪ್ರೋಗ್ರಾಮರ್ ನೀಡ್ ನಾಟ್ ಟು ಬಿ ಎ ವೆರಿ ಗುಡ್ ಟೈಪಿಸ್ಟ್, ಎ ಗುಡ್ ಪ್ರೋಗ್ರಾಮರ್ ಶುಡ್ ನಾಟ್ ಬಿ ಎ ಬ್ಯಾಡ್ ಟೈಪಿಸ್ಟ್ ಅಂತ ಹೇಳೋರು. ಅಂದ್ರೆ ಒಬ್ಬ ಒಳ್ಳೆ ಪ್ರೋಗ್ರಾಮರು ಬ್ಯಾಡ್ ಟೈಪಿಸ್ಟ್ ಆಗಿರ್ಬಾರ್ದು, ಅವ್ನು ಒಳ್ಳೆ ಟೈಪಿಸ್ಟ್ ಆಗ್ಬೇಕು ಅಂತ ಅಲ್ಲ. ಈಗ ಕೋರ್ಟ್ ಹತ್ರ ನೀವು ನೋಡಿದೀರಾ, ತುಂಬಾ ಜನ ಕೂತಿರ್ತಾರೆ, ಅವರು ಟೈಪ್ ಸ್ಪೀಡ್ ನೋಡ್ಬಿಟ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅವ್ರಿಗೆ ಬೆರಳುಗಳು ಆಟ ಆಡ್ತಾ ಇರುತ್ತೆ ಕೀಬೋರ್ಡ್ ಮೇಲೆ, ಟೈಪ್ ರೈಟಿಂಗ್ ಮಿಷಿನ್ ಮೇಲೆ. ಅಷ್ಟು ಒಳ್ಳೆ ಟೈಪಿಸ್ಟ್ ಆಗೋ ಅವಶ್ಯಕತೆ ಇಲ್ಲ. ಅವ್ರದ್ದೊಂದು ಒಂದು ಸಾಧನೆ ಅಂತಾನೆ ಹೇಳ್ಬೋದು. ಅಲ್ಲ, ನಮ್ಗೆ ಅಷ್ಟು ಬೇಕಿಲ್ಲ. ಆದ್ರೆ ಹುಡುಕಬಾರ್ದು, ಹ್ಯಾಶ್ ಎಲ್ಲಿ ಹೋಯ್ತು, ನಿನ್ನೆ ಇಲ್ಲೇ ಇತ್ತಲ್ಲ ಅಂತ ಆ ಪರಿಸ್ಥಿತಿಗೆ ಬರಬಾರ್ದು ಅಂತ. ಸೊ ಈಗ ಪರ್ಸೆಂಟೇಜ್ ಸೆಲೆಕ್ಟ್ ಅಕ್ಸೆಪ್ಟ್ ಮಾಡ್ಕೊಂಡು ಸ್ಟೋರ್ ಮಾಡಿದೆ. ಈಗ ಇಫ್ ಪರ್ಸೆಂಟೇಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 70 ಏನಂತ ಪ್ರಿಂಟ್ ಮಾಡ್ತೀನಿ ನಾನು, ಪ್ರಿಂಟ್ ಎಫ್ FCD ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಅಂತ ಹೇಳ್ತೀನಿ. ಸೊ ಎಲ್ಸ್ ಇಫ್ ಪರ್ಸೆಂಟೇಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಆದ್ರೆ, ಸೊ ಏನ್ ಹೇಳ್ತೀನಿ, ಪ್ರಿಂಟ್ ಎಫ್ ಫಸ್ಟ್ ಕ್ಲಾಸ್ ಅಂತ ಹೇಳ್ತೀನಿ. ಫಸ್ಟ್ ಕ್ಲಾಸ್, ಅವನು ಫಸ್ಟ್ ಕ್ಲಾಸ್ ತೆಗ್ದಿದ್ದಾನೆ ಅಂತ. ಎಲ್ಸ್ ಇಫ್ ಪರ್ಸೆಂಟೇಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 50 ಆದ್ರೆ ಏನ್ ಹೇಳ್ತೀವಿ, ಪ್ರಿಂಟ್ ಎಫ್ ಸೆಕೆಂಡ್ ಕ್ಲಾಸ್, ಅವನಿಗೆ ಸೆಕೆಂಡ್ ಕ್ಲಾಸ್ ಬಂದಿದೆ ಅಂತ. ನೆಕ್ಸ್ಟ್ ಎಲ್ಸ್ ಇಫ್ ಪರ್ಸೆಂಟೇಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 35, ಸೊ ಏನಾಯ್ತು, ಪ್ರಿಂಟ್ ಎಫ್ ಜಸ್ಟ್ ಪಾಸ್ ಆದ ಅಂತ. ಒಂದು ಪಕ್ಷ ಅವನಿಗೆ ಏನೂ ಆಗ್ಲಿಲ್ಲಪ್ಪ, ಇಲ್ಲಿ ಈಗ 17 ಲೆಸ್ ದನ್ 35 ಬಂದ್ಬಿಟ್ಟಿದೆ. ಹಾಗೇನ್ ಮಾಡ್ಬೇಕು, ಪ್ರಿಂಟ್ ಎಫ್ ಫೇಲ್. ಸರ್ ಫೇಲ್ ಆಗ್ಬಿಟ್ರೆ ಜೀವನ ಮುಗ್ದೋಯ್ತ ಸರ್? ದೇವ್ರಾಣೆ ಇಲ್ಲ, ಸ್ಟ್ರಾಂಗ್ ಆಗ್ತಾರ ಅವರು ಸೊ ಜೀವನದಲ್ಲಿ. ಸೊ ಇನ್ನು ಬೇರೆ ಬೇರೆ ಅವರು ಸಾಧನೆ ಮಾಡ್ಲಿಕ್ಕೆ ಒಂದು ಅವಕಾಶ. ಓ, ಇದು ನನಗೆ ಫೇಲ್ ಆದೆ ಅಂದ್ರೆ ಈ ವಿಷಯದಲ್ಲಿ ಫೇಲ್ ಆದೆ ಅಂತ, ಜೀವನದಲ್ಲಿ ಫೇಲ್ ಆದೆ ಅಂತ ಅಲ್ಲ. ಸೊ ಈಗ ಟ್ರೇಸ್ ಮಾಡೋಣ ಪ್ರೋಗ್ರಾಮ್ ಅನ್ನ. ಫ್ಲೋಟ್ ಪರ್ಸೆಂಟೇಜ್ ಮೆಮೊರಿ ಅಲೋಕೇಟ್ ಆಗುತ್ತೆ ಪರ್ಸೆಂಟೇಜ್ಗೆ. ಸೊ ಎಂಟರ್ ಯುವರ್ ಪರ್ಸೆಂಟೇಜ್ ಅಂತ ಬರುತ್ತೆ. ನಾನು 56.8 ಅಂತ ಹೇಳ್ತೀನಿ. ಆ 56.8 ಎಲ್ಲಿಗೆ ಹೋಗಿ ಕೂತ್ಕೊಳ್ಳುತ್ತೆ, ಸೊ ಪರ್ಸೆಂಟೇಜಿಗೆ ಹೋಗಿ ಕೂತ್ಕೊಳ್ಳುತ್ತೆ 56.8. ಸೊ ನೆಕ್ಸ್ಟ್ ಏನಾಗುತ್ತೆ, ಲೈನ್ ನಂಬರ್ 7 ಅಲ್ಲಿ ಚೆಕ್ ಮಾಡುತ್ತೆ, ಈ 56.8 ಗ್ರೇಟರ್ ದನ್ ಆರ್ ಈಕ್ವಲ್ ಟು 70 ಇದೆಯಾ ಅಂತ. ಇಲ್ಲ, ಹಂಗಾಗಿ ಏನಾಯ್ತು, ಎಲ್ಸ್ ಇಫ್ ಬಂತು, ಲೈನ್ ನಂಬರ್ 9 ಬಂತು. ಲೈನ್ ನಂಬರ್ 8 ಅನ್ನ ನೋಡೋದೇ ಇಲ್ಲ, ಲೈನ್ ನಂಬರ್ 9 ಬಂತು. ಎಲ್ಸ್ ಇಫ್ ಪರ್ಸೆಂಟೇಜ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 60, 56.8 ಗ್ರೇಟರ್ ದನ್ ಆರ್ ಈಕ್ವಲ್ ಟು 60 ಇದೆಯಾ ನೋಡುತ್ತೆ, ಇಲ್ಲ. ಸೊ ಹಂಗೇನ್ ಮಾಡ್ತು, ಇಲ್ಲಿಗೆ ಬರೋದೇ ಇಲ್ಲ ಲೈನ್ ನಂಬರ್ 10ಗೆ. ನೆಕ್ಸ್ಟ್ ಎಲ್ಸ್ ಇಫ್ ಪರ್ಸೆಂಟೇಜ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 50, ಹೌದು 56.8 ಗ್ರೇಟರ್ ದನ್ 50 ಇದೆ. ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅಂತ ಹೇಳ್ತೀನಿ. ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅಂದ್ರೆ ಗ್ರೇಟರ್ ಆದ್ರೂ ಆಗಿರ್ಬೋದು, ಈಕ್ವಲ್ ಆದ್ರೂ ಆಗಿರ್ಬೋದು ಅಂತ. ನಿಮ್ಗೆ ಆ ಒಂದು ಕೇಸ್ ತೋರಿಸ್ತೀನಿ. ನೆಕ್ಸ್ಟ್ ಎಲ್ಲಿಗೆ ಬಂತು, ಸೆಕೆಂಡ್ ಕ್ಲಾಸ್ ಅಂತ ಪ್ರಿಂಟ್ ಆಗಿ, ಇಲ್ಲಿ ಪ್ರಿಂಟ್ ಆಗಿ ನೆಕ್ಸ್ಟ್ ಇದು ಯಾವ್ದನ್ನು ಎಕ್ಸಿಕ್ಯೂಟ್ ಮಾಡಲ್ಲ. ಅದು ಲೈನ್ ನಂಬರ್ 13, 14 ಮತ್ತೆ 15, 16 17 ಬರುತ್ತೆ. ರಿಟರ್ನ್ 0, ಅದು ಪ್ರಿಂಟಬಲ್ ಕ್ಯಾರೆಕ್ಟರ್ ಅಲ್ಲ,
ಹೊರಗಡೆ ಬರುತ್ತೆ. ಅಂದ್ರೆ ಪ್ರಿಂಟಬಲ್ ಅಲ್ಲ ಅಂದ್ರೆ ಪ್ರಿಂಟ್ ಆಗಲ್ಲ ಅಂತ ಸ್ಕ್ರೀನ್ ಮೇಲೆ. ಈಗ ಟ್ರೇಸ್ ಮಾಡಿ ರನ್ ಮಾಡೋಣ ನೋಡೋಣ ಒಂದು. ಸೊ ನಮಗೆ ಔಟ್ಪುಟ್ ಏನ್ ಬರುತ್ತೆ ಇದರಲ್ಲಿ, ಸೆಕೆಂಡ್ ಕ್ಲಾಸ್ ಅಂತ ಬರುತ್ತೆ. ಹೌದಾ, ಎಂಟರ್ ಯುವರ್ ಪರ್ಸೆಂಟೇಜ್. ನಾನೇನ್ ಮಾಡ್ತೀನಿ 56.8 ಅಂತ ಕೊಡ್ತೀನಿ. ಸೊ ಈಗ ನೋಡಿ ಸೆಕೆಂಡ್ ಕ್ಲಾಸ್ ಅಂತ ಪ್ರಿಂಟ್ ಆಯ್ತು. ಈಗ ನಾನು ಮತ್ತೆ ರನ್ ಮಾಡ್ತೀನಿ. ರನ್ ಮಾಡಿ 60 ಅಂತ ಕೊಡ್ತೀನಿ. ಯಾಕೆ, ನಿಮಗೆ ಅಲ್ಲಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ತೋರಿಸ್ಬೇಕು ನಾನು. ಹಂಗಾಗಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಯಾವ ರೀತಿ ವರ್ಕ್ ಆಗುತ್ತೆ, ಎಂಟರ್ ಯುವರ್ ಪರ್ಸೆಂಟೇಜ್ 60 ಅಂತ ಕೊಡ್ತೀನಿ. ಸೊ ಎಂಟರ್ ಹೊಡೆದೆ, ನೋಡಿ ಫಸ್ಟ್ ಕ್ಲಾಸ್ ಬಂತು. ಅಂದ್ರೆ ನೀವು ಒಂದು ಪಕ್ಷ ಇಲ್ಲಿ ಎಂಟರ್ ಯುವರ್ ಪರ್ಸೆಂಟೇಜ್ ಅಂತ ಬಂದಾಗ 60 ಕೊಟ್ಟಿದ್ರೆ 60 ಹೋಗಿ ಸೇವ್ ಆಗಿರುತ್ತೆ. 60 ಪಾಯಿಂಟ್ ನಿಮಗೆ ಗೊತ್ತು, ಆಫ್ಟರ್ ಡೆಸಿಮಲ್ ಪಾಯಿಂಟ್ 6 ಡಿಜಿಟ್ಸ್. ಇಫ್ ಪರ್ಸೆಂಟೇಜ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 60, ಸೊ 60 ಗ್ರೇಟರ್ ದನ್ ಆರ್ ಈಕ್ವಲ್ ಟು 60 ಅಲ್ಲ, ಸಾರಿ ಗ್ರೇಟರ್ ದನ್ 60 ಅಲ್ಲ, ಬಟ್ ಈಕ್ವಲ್ ಟು 60 ಅಲ್ವಾ. ಸೊ ಹಂಗಾಗಿ ಫಸ್ಟ್ ಕ್ಲಾಸ್ ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಿ ಹೊರಗಡೆ ಬರುತ್ತೆ. ಸರ್ ಇವಾಗ ನಾನು ಲೆಸ್ ದನ್ 35 ಕೊಟ್ರೆ ಹೆಂಗ್ ರನ್ ಆಗುತ್ತೆ ನೋಡೋಣ. ಎಂಟರ್ ಯುವರ್ ಪರ್ಸೆಂಟೇಜ್, ನಾನೇನ್ ಮಾಡಿದೆ 28.56 ಅಂತ ಕೊಟ್ಟೆ. ಸೊ ಫಸ್ಟ್ ನಿಮಗೆ ಸೊ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರೆ ಫೇಲ್ ಅಂತ ಬಂತು. ಸೊ ಹೆಂಗ್ ವರ್ಕ್ ಆಯ್ತಿದು ನೋಡಿ. ಫಸ್ಟ್ ಫ್ಲೋಟ್ ಪರ್ಸೆಂಟೇಜ್ ಮೆಮೊರಿ ಅಲೋಕೇಟ್ ಆಯ್ತು. ನೆಕ್ಸ್ಟ್ ಸೊ ಎಂಟರ್ ಯುವರ್ ಪರ್ಸೆಂಟೇಜ್ ಇಲ್ಲಿ ಡಿಸ್ಪ್ಲೇ ಆಯ್ತು ಆ ಸ್ಟೇಟ್ಮೆಂಟ್. ನೀವೇನ್ ಮಾಡಿದ್ರಿ 28.56 ಕೊಟ್ರಿ. ಅದು ಎಲ್ಲಿಗೆ ಹೋಗಿ ಕೂತ್ಕೊಂತು, ಬಿಕಾಸ್ ಆಫ್ ಸ್ಕ್ಯಾನಫ್ ಪರ್ಸೆಂಟೇಜ್ ಹೋಗಿ ಕೂತ್ಕೊಂತು 28.56. ನೆಕ್ಸ್ಟ್ ಇಫ್ ಪರ್ಸೆಂಟೇಜ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 70, 28.56 ಗ್ರೇಟರ್ ದನ್ ಆರ್ ಈಕ್ವಲ್ ಟು 70 ಅಲ್ಲ. ಸೊ ಇಲ್ಲಿಗೆ ಬರುತ್ತಾ, ಇಲ್ಲ ಬರಲ್ಲ. ನೆಕ್ಸ್ಟ್ ಎಲ್ಸ್ ಇಫ್ ಪರ್ಸೆಂಟೇಜ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 60 ಅಲ್ಲ. ಸೊ ಲೈನ್ ನಂಬರ್ 10 ಬರುತ್ತಾ, ಇಲ್ಲ. ನೆಕ್ಸ್ಟ್ ಇಲ್ಲಿಗೆ ಬಂತು 11ಗೆ 28.56 ಗ್ರೇಟರ್ ದನ್ ಆರ್ ಈಕ್ವಲ್ ಟು 50 ಅಲ್ಲ. ಸೊ ಏನಾಯ್ತು 12 ಎಕ್ಸಿಕ್ಯೂಟ್ ಮಾಡಲ್ಲ, ಲೈನ್ ನಂಬರ್ 12. 13ಗೆ ಬಂತು ಪರ್ಸೆಂಟೇಜ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 35, 28.56 ಗ್ರೇಟರ್ ದನ್ ಆರ್ ಈಕ್ವಲ್ ಟು 35 ಅಲ್ಲ. ಸೊ ಲೈನ್ ನಂಬರ್ 14 ಎಕ್ಸಿಕ್ಯೂಟ್ ಮಾಡಲ್ಲ. ಲಾಸ್ಟ್ ಎಲ್ಸು ಆಲ್ ದ ಬೆಸ್ಟ್ ಕೇಸು ಯಾವುದು, ಫೇಲಿಗೆ ಬಂದು ಫೇಲ್ ಅನ್ನ ಪ್ರಿಂಟ್ ಮಾಡುತ್ತೆ. ಟೈಪ್ ಮಾಡಿ, ಪ್ರೋಗ್ರಾಮ್ ಅನ್ನ ಟೈಪ್ ಮಾಡಿ. ಟೈಪ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಇಂಜಿನಿಯರಿಂಗೋ BCA MCA ಆದ್ಮೇಲೆ ಸೊ ನಿಮ್ ಕಾಲೇಜ್ ಮುಂದೆ ನಿಂತ್ಕೊಂಡ್ಬಿಟ್ಟು ನಾನು ಮುಖೇಶ್ ಎಲ್ಲವೂ ಚೆನ್ನಾಗೇ ಇತ್ತು ಅಂತ ಹೇಳ್ಬೇಕಾಗತ್ತೆ. ಕನ್ನಡ ಫಿಲಮ್ಗಳಲ್ಲಿ ಸ್ಟಾರ್ಟಿಂಗ್ ಒಂದ್ ಬರುತ್ತೆ ಗೊತ್ತಾ, ಗುಟ್ಕಾ ತಿನ್ಬೇಡಿ ಅನ್ನೋದಿಕ್ಕೆ, ನಾನು ಮುಖೇಶ್ ಎಲ್ಲವೂ ಚೆನ್ನಾಗೇ ಇತ್ತು ಅಂತ. ಸೊ ಹಂಗ್ ಹೇಳ್ಬೇಕಾಗತ್ತೆ. ಸೊ ಯಾರಾದ್ರೂ ಮುಖೇಶ್ ಇದ್ರೆ ಈ ವಿಡಿಯೋ ನೋಡ್ತಿರೋರು ಬೇಜಾರ್ ಮಾಡ್ಕೊಂಬಿಡಿ, ಜಸ್ಟ್ ಒಂದು ಲೈಟರ್ ನೋಟ್ ಅಲ್ಲಿ ಹೇಳ್ತಾ ಇರೋದು. ಸೊ ಟೈಪ್ ಮಾಡಿ ಅನ್ನೋದಷ್ಟೇನೆ ನನ್ನ ಉದ್ದೇಶ. ನೆಕ್ಸ್ಟ್ ನೆಸ್ಟೆಡ್ ಇಫ್ ಎಲ್ಸ್. ನೆಸ್ಟೆಡ್ ಇಫ್ ಎಲ್ಸ್ ಅಂದ್ರೆ ಏನಂದ್ರೆ ತುಂಬಾ ಈಸಿ ಇದು. ಇವಾಗ ಒಂದ್ ಇಫ್ ಎಲ್ಸ್ ನೋಡಿ, ಇದು ಇಫ್ ಎಲ್ಸ್. ಈ ಒಂದ್ ಇಫ್ ಎಲ್ಸ್ ನಾನು ಸಂಪೂರ್ಣವಾಗಿ ಒಂದ್ ಇಫ್ ಒಳಗಡೆ ಹಾಕಿದೀನ. ಓಕೆ, ನೆಕ್ಸ್ಟ್ ನೋಡಿ ಇನ್ನೊಂದು ಇಫ್ ಎಲ್ಸ್, ಅದನ್ನ ಎಲ್ಸ್ ಒಳಗಡೆ ಹಾಕಿದೀನ. ಸೊ ಒಂದ್ ಇಫ್ ಎಲ್ಸ್ ಒಂದ್ ಇಫ್ ಎಲ್ ಬಂದು ಒಂದ್ ಇಫ್ ಎಲ್ಸ್ ಅನದರ್ ಎಲ್ಸ್ ಅಲ್ಲಿ ಬಂದ್ರೆ ನೆಸ್ಟೆಡ್ ಇಫ್ ಎಲ್ಸ್. ನೆಸ್ಟೆಡ್ ಅಂದ್ರೆ ಒಂದ್ರ ಒಳಗಡೆ ಇನ್ನೊಂದು ಅಂತ. ಸೊ ಒಂದ್ ಇಫ್ ಎಲ್ಸ್ ಒಂದ್ ಇಫ್ ಎಲ್ ಬಂದು ನೆಕ್ಸ್ಟ್ ಎಲ್ಸ್ ಪಾರ್ಟ್ ಅಲ್ಲಿ ಒಂದ್ ಇಫ್ ಎಲ್ಸ್ ಬಂದ್ರೆ ಅದನ್ನ ನೆಸ್ಟೆಡ್ ಇಫ್ ಎಲ್ಸ್ ಅಂತ ಹೇಳ್ತೀವಿ ಅಷ್ಟೇನೆ. ನಿಮಗೆ ಒಂದು ಎಕ್ಸಾಂಪಲ್ ತಗೊಂಡ್ರೆ ನಿಮಗೆ ಅರ್ಥ ಆಗ್ಬಿಡತ್ತೆ. ಇವಾಗ ನಾನು 3 ನಂಬರ್ ಇದೆ ನನ್ನ ಹತ್ರ. ಆ 3 ನಂಬರ್ ಅಲ್ಲಿ ಯಾವ್ದು ಲಾರ್ಜೆಸ್ಟ್ ಅಂತ ನಾನು ಕಂಡುಹಿಡಿಬೇಕು, ಅಂದ್ರೆ ಯಾವ್ದು ದೊಡ್ಡದು ಅಂತ. 3 ನಂಬರ್ ಇದೆ, ಆ 3 ನಂಬರ್ ಅಲ್ಲಿ ಯಾವ್ದು ದೊಡ್ಡ ನಂಬರು ಅಂತ ನಾನು ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿಯೋದು, ತುಂಬಾ ಸಿಂಪಲ್ ನೋಡಿ. 3 ನಂಬರ್ ಯಾವ್ಯಾವ್ದು, ABC, ಕರೆಕ್ಟಾ? ಇವಾಗ ನಾನು ಏನ ಫಸ್ಟ್ ಎರಡೆರಡೇ ನಂಬರ್ ತಾನೆ ಕಂಪೇರ್ ಮಾಡ್ಬೇಕು. A ಗ್ರೇಟರ್ ದ್ಯಾನ್ B ಚೆಕ್ ಮಾಡ್ತೀನಿ. ಈಗ ಒಂದು ಪಕ್ಷ A ಗ್ರೇಟರ್ ದ್ಯಾನ್ B ಟ್ರೂ ಆಗಿತ್ತು ಅಂತ ಅನ್ಕೊಳ್ಳಿ. ಅಂದ್ರೆ ಹೌದು A B ಗಿಂತ ದೊಡ್ಡದು. A B ಗಿಂತ ದೊಡ್ಡದು ಅಂತ ಅಂದ್ಮೇಲೆ ಡೆಫಿನೆಟ್ ಆಗಿ B ಲಾರ್ಜೆಸ್ಟ್ ಆಗಿರಕ್ ಸಾಧ್ಯ ಇಲ್ವಾ? ಈಗ ನಾನು ಚೆಕ್ ಮಾಡ್ಬೇಕಾಗಿರೋದು A ಮತ್ತೆ C ನ, ಕರೆಕ್ಟಾ? ಸೊ ಈಗ ನೋಡಿ A ಗ್ರೇಟರ್ ದ್ಯಾನ್ B ಟ್ರೂ ಆಗಿರ್ಬೋದು. ಟ್ರೂ ಆದ್ರೆ ಡೆಫಿನೆಟ್ ಆಗಿ B ಲಾರ್ಜೆಸ್ಟ್ ಅಲ್ಲ. ನಾನು ಏನ್ ಚೆಕ್ ಮಾಡಬೇಕು, A ಮತ್ತೆ C ನ ಚೆಕ್ ಮಾಡಬೇಕು. ಈಗ ಒಂದು ಪಕ್ಷ A C ಗಿಂತನೂ ದೊಡ್ಡದಿದೆ ಅಂತ ಅನ್ಕೊಳ್ಳಿ.
ಆಗ ನಾನು ಹೇಳ್ಬೋದು ಎ ಲಾರ್ಜೆಸ್ಟ್ ಅಂತ. ಸೊ ಎ ಗ್ರೇಟರ್ ದ್ಯಾನ್ ಸಿನೂ ಆಗಿದ್ರೆ ಎ ಲಾರ್ಜೆಸ್ಟ್ ಅಂತ ನಾನು ಕನ್ಕ್ಲೂಷನ್ಗೆ ಬರ್ಬೋದು. ಒಂದು ಪಕ್ಷ ಸೊ ಎ ಗ್ರೇಟರ್ ದನ್ ಬಿ ಆಗ್ಬಿಟ್ಟಿದೆ, ಸೊ ಡೆಫಿನೆಟ್ ಆಗಿ ಬಿ ಲಾರ್ಜೆಸ್ಟ್ ಅಲ್ಲೇ ಅಲ್ಲ. ಸೊ ಬಿ ನ ನಾವು ಕಂಪ್ಯಾರಿಸನ್ ಇಟ್ಕೊಂಡೇ ಇಲ್ಲ. ಈಗ ಉಳಿದಿರೋದು ಎ ಮತ್ತೆ ಸಿ. ಎ ಮತ್ತೆ ಸಿ ಚೆಕ್ ಮಾಡಿದಾಗ ಎ ಗ್ರೇಟರ್ ದನ್ ಸಿ ಟ್ರೂ ಆಗ್ಬೋದು, ಫಾಲ್ಸ್ ಆಗ್ಬೋದು. ಟ್ರೂ ಆದ್ರೆ ಎ ಲಾರ್ಜೆಸ್ಟ್. ಒಂದ್ ಪಕ್ಷ ಎ ಗ್ರೇಟರ್ ದನ್ ಸಿ ಫಾಲ್ಸ್ ಆಯ್ತಪ್ಪ, ಆಗ ಏನ್ ಲಾರ್ಜೆಸ್ಟ್ ಆಗತ್ತೆ? ಆಬ್ವಿಯಸ್ಲಿ ಸಿ ಲಾರ್ಜೆಸ್ಟ್ ಆಗಿ ಇರುತ್ತೆ. ವೆರಿ ಸಿಂಪಲ್, ಸಿ ಇಸ್ ಲಾರ್ಜೆಸ್ಟ್. ಈಗ ಎ ಗ್ರೇಟರ್ ದ್ಯಾನ್ ಬಿನೇ ಫಾಲ್ಸ್ ಆಗೋಯ್ತು ಫಸ್ಟಿಗೆ. ಇಲ್ಲೇ ಎ ಗ್ರೇಟರ್ ದ್ಯಾನ್ ಬಿನೇ ಫಾಲ್ಸ್ ಆಗೋಯ್ತು. ಆಗ ಡೆಫಿನೆಟ್ ಆಗಿ ಎ ಲಾರ್ಜೆಸ್ಟ್ ಅಲ್ಲ. ನಾನ್ ಚೆಕ್ ಮಾಡ್ಬೇಕಾಗಿರೋದು ಏನು? ಸೊ ಬಿ ಮತ್ತೆ ಸಿ ಮಧ್ಯೆ ಚೆಕ್ ಮಾಡ್ಬೇಕು, ಹೌದಾ? ಈಗ ಬಿ ಮತ್ತೆ ಸಿ ಮಧ್ಯೆ ಚೆಕ್ ಮಾಡಿದಾಗ ಬಿ ಗ್ರೇಟರ್ ದ್ಯಾನ್ ಸಿ ಇದೆ ಅಂತ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕು? ಬಿ ಇಸ್ ಲಾರ್ಜೆಸ್ಟ್. ಸೊ ಇಲ್ವಾ? ಸೊ ಬಿ ಗ್ರೇಟರ್ ದೆನ್ ಸಿ ಫಾಲ್ಸ್ ಆಯ್ತಾ? ಏನ್ ಮಾಡ್ಬೇಕು? ಸಿ ಇಸ್ ಲಾರ್ಜೆಸ್ಟ್. ನೋಡಿ, ಇದು ನೆಸ್ಟೆಡ್ ಇಫ್ ಎಲ್ಸ್. ಏನು? ಫಸ್ಟ್ ನಾನು ಇಲ್ಲಿ ಒಂದು ಚೆಕ್ ಮಾಡ್ತೀನಿ. ಇಫ್ ಎ ಗ್ರೇಟರ್ ದನ್ ಬಿ, ಸೊ ಅದು ಟ್ರೂ ಆಯ್ತಾ? ಇದಿಷ್ಟು ಇಫ್ ಸೈಡ್ ಅಲ್ಲಿ ಬರುತ್ತೆ. ಇಫ್ ಸೈಡ್ ಎ ಗ್ರೇಟರ್ ದನ್ ಬಿ ಫಾಲ್ಸ್ ಆಯ್ತಾ? ಇದಿಷ್ಟು ಎಲ್ಸ್ ಸೈಡ್ ಅಲ್ಲಿ ಬರುತ್ತೆ. ಬಟ್ ಒಳಗಡೆ ಹೋದ್ರೆ ಮತ್ತಿಲ್ಲೊಂದು ಇದೆಯಾ ಇಫ್, ಮತ್ತೆ ಎಲ್ಸ್ ಪಾರ್ಟ್ ಅಲ್ಲಿ ಇಲ್ಲೊಂದು ಇಫ್ ಇದೆಯಾ? ಸೊ ಇದು ಇಫ್ ಸೈಡ್, ಇದು ಎಲ್ಸ್ ಸೈಡ್, ಕರೆಕ್ಟಾ? ಹಂಗಾಗಿ ಇದನ್ನ ಏನ್ ಹೇಳ್ತೀವಿ ನಾವು? ನೆಸ್ಟೆಡ್ ಇಫ್ ಎಲ್ಸ್ ಅಂತ ಹೇಳ್ತೀವಿ. ಸೊ ಒಂದು ಇಫ್ ಎಲ್ಸ್ ಇಫ್ ಒಳಗಡೆ ಬಂದು ಇನ್ನೊಂದು ಇಫ್ ಎಲ್ಸ್ ಎಲ್ಸ್ ಒಳಗಡೆ ಬಂದಾಗ ನೆಸ್ಟೆಡ್ ಇಫ್ ಎಲ್ಸ್ ಅಂತ ಹೇಳ್ತೀವಿ. ಒಂದು ಪ್ರೋಗ್ರಾಮ್ ಟೈಪ್ ಮಾಡೋಣ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡತ್ತೆ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ 3 ನಂಬರ್ ತಗೊಳ್ತೀನಿ. ಸೊ ಇಂಟ್ ಎ ಕಮ ಬಿ ಕಮ ಸಿ. ಸೊ ಪ್ರಿಂಟ್ ಎಫ್ ಎಂಟರ್ 3 ನಂಬರ್ಸ್ ಅಂತ ಹೇಳ್ತೀನಿ. 3 ನಂಬರ್ನ ನಂಗೆ ಎಂಟರ್ ಮಾಡು. ಸ್ಕ್ಯಾನ್ ಎಫ್ ಪರ್ಸೆಂಟೇಜ್ ಡಿ, ಪರ್ಸೆಂಟೇಜ್ ಡಿ, ಪರ್ಸೆಂಟೇಜ್ ಡಿ, ಆಂಪರ್ಸೆಂಟ್ ಎ, ಆಂಪರ್ಸೆಂಟ್ ಬಿ, ಆಂಪರ್ಸೆಂಟ್ ಸಿ ಅಂತ ಹೇಳ್ತೀನಿ. ಇಫ್ ಎ ಗ್ರೇಟರ್ ದ್ಯಾನ್ ಬಿ, if a greater than b, if a greater than c. ನಿಮಗೆ ಗೊತ್ತಿದೆ ಇವಾಗ ಯಾಕೆ ನಾನು ಸಿ ತಗೊಂತಿದ್ದೀನಿ ಅಂತ. ಯಾಕೆ? ಇಫ್ ಎ ಗ್ರೇಟರ್ ದನ್ ಬಿ ಟ್ರೂ ಆಯ್ತು ಅಂದ್ರೆ ಡೆಫಿನೆಟ್ ಆಗಿ ಬಿ ಲಾರ್ಜೆಸ್ಟ್ ಇಲ್ಲ. ಸೊ ನಾನು ಚೆಕ್ ಮಾಡ್ಬೇಕಾಗಿರೋದೇನು? ಎ ಮತ್ತೆ ಸಿ ನ. ಪ್ರಿಂಟ್ ಎಫ್, ಸೊ ಪರ್ಸೆಂಟೇಜ್ ಡಿ ಇಸ್ ಲಾರ್ಜೆಸ್ಟ್. ಯಾವುದು? ಪರ್ಸೆಂಟೇಜ್ ಡಿ ಇಸ್ ಲಾರ್ಜೆಸ್ಟ್. ಇಲ್ಲಿ ಯಾವುದು ಲಾರ್ಜೆಸ್ಟ್? ಎ ಲಾರ್ಜೆಸ್ಟ್ ಆಗಿರುತ್ತೆ, ಕರೆಕ್ಟಾ? ಸೊ ನಂಗೆ ಅದು ನಂಬರ್ ಬರ್ಬೇಕು, ಅದಕ್ಕೋಸ್ಕರ ಅಷ್ಟೇನೆ. ಸೊ ಈಗ ಎ ಗ್ರೇಟರ್ ದನ್ ಬಿ ನೇ ಫಾಲ್ಸ್ ಆಯ್ತಪ್ಪ, ಆಗ ಏನ್ ಮಾಡ್ಬೇಕು? ಎಲ್ಸ್, ಸೊ ಪ್ರಿಂಟ್ ಎಫ್ ಯಾವ್ದು ಲಾರ್ಜೆಸ್ಟ್ ಆಗುತ್ತೆ? ಪರ್ಸೆಂಟೇಜ್ ಡಿ ಇಸ್ ಲಾರ್ಜೆಸ್ಟ್. ಇಲ್ಲಿ ಸಿ ಬರುತ್ತೆ, ಹೌದಾ? ಸಿ ಲಾರ್ಜೆಸ್ಟ್. ಈಗ ಒಂದು ಪಕ್ಷ ಎ ಗ್ರೇಟರ್ ದನ್ ಬಿ ನೇ ಫಾಲ್ಸ್ ಆಗೋಯ್ತು. ಸೊ ಎಲ್ಸ್ ಇಲ್ಲಿ ಏನ್ ಮಾಡಿದೆ? ಇಫ್ ಸೊ ಎ ಗ್ರೇಟರ್ ದನ್ ಬಿ ಫಾಲ್ಸ್ ಆದ್ರೆ ನನಗೆ ಉಳಿದಿರೋದು ಬಿ ಮತ್ತೆ ಸಿ. ಸೊ ಬಿ ತಗೊಂಡೆ. ಪ್ರಿಂಟ್ ಎಫ್ ಪರ್ಸೆಂಟೇಜ್ ಡಿ ಇಸ್ ಲಾರ್ಜೆಸ್ಟ್. ಯಾವುದು? ಬಿ. ಸೊ ಎಲ್ಸ್, ಎಲ್ಸ್ ಪ್ರಿಂಟ್ ಎಫ್ ಪರ್ಸೆಂಟೇಜ್ ಡಿ ಇಸ್ ಲಾರ್ಜೆಸ್ಟ್. ಬಿ ಗ್ರೇಟರ್ ದನ್ ಸಿ ಇಲ್ಲಿ ಫಾಲ್ಸ್ ಆಯ್ತು ಅಂದ್ರೆ ಯಾವ್ದು ಲಾರ್ಜೆಸ್ಟ್ ಆಗುತ್ತೆ? ಸಿ ಲಾರ್ಜೆಸ್ಟ್ ಆಗುತ್ತೆ. ಇಲ್ಲಿ ಡಿಸ್ಪ್ಲೇ ಆಯ್ತು, ಕರೆಕ್ಟಾ? ಸೊ ರನ್ ಮಾಡೋಣ. ರನ್ ಮಾಡಿದೆ, ಎಂಟರ್ 3 ನಂಬರ್ಸ್. ನಾನೇನ್ ಮಾಡಿದೆ? 10, 20, 30 ಅಂದೆ. ಸೊ ಆಬ್ವಿಯಸ್ಲಿ ಏನ್ ಬರ್ಬೇಕು? ಈಗ 30 ಇಸ್ ಲಾರ್ಜೆಸ್ಟ್ ಅಂತ ಬರ್ಬೇಕು, ಹೌದಾ? 30 ಇಸ್ ಲಾರ್ಜೆಸ್ಟ್ ಅಂತ ಬಂದಿದೆ ನಿಮ್ಗೆ. ಈಗ ನಾನು ಟ್ರೇಸ್ ಮಾಡ್ತೀನಿ. ಸೊ ನೋಡಿ, ಎ ಬಿ ಸಿ ಮೆಮೊರಿ ಅಲೋಕೇಟ್ ಆಯ್ತು. ಎಗೆ ಮೆಮೊರಿ ಅಲೋಕೇಟ್ ಆಯ್ತು, ಬಿಗೆ ಮೆಮೊರಿ ಅಲೋಕೇಟ್ ಆಯ್ತು, ಸಿಗೆ ಮೆಮೊರಿ ಅಲೋಕೇಟ್ ಆಯ್ತು. ಸೊ ಎಂಟರ್ 3 ನಂಬರ್ಸ್. ನಾವೇನ್ ಮಾಡಿದ್ವಿ? ಆ ಲೈನ್ ನೋಡ್ಕೊಂಡು 10, 20, 30 ಎಂಟರ್ ಮಾಡಿದ್ವಿ. ಬಿಕಾಸ್ ಆಫ್ ಲೈನ್ ನಂಬರ್ 6 ಸ್ಕ್ಯಾನ್ ಆಫ್ 10 ಎಗ್ ಹೋಗಿ ಕೂತ್ಕೊಂತು, 20 ಬಿಗ್ ಹೋಗಿ ಕೂತ್ಕೊಂತು, 30 ಸಿ ಹೋಗಿ ಕೂತ್ಕೊಂತು.
ಇಫ್ ಎ ಗ್ರೇಟರ್ ದನ್ ಬಿ 10 ಗ್ರೇಟರ್ ದನ್ 20 ಕಂಡೀಷನ್ ಏನಾಯ್ತು ಫಾಲ್ಸ್ ಆಯ್ತು. ಸೊ ಈ ಪಾರ್ಟಿಗೆ ಎಂಟ್ರಿ ಆಗಲ್ಲ, ಅದು ಇಲ್ಲಿಗೆ ಎಂಟ್ರಿ ಆಗಲ್ಲ. ಸೊ ಇದು ಫಾಲ್ಸ್ ಆಗಿದ್ರಿಂದ ಡೈರೆಕ್ಟ್ ಎಲ್ಲಿಗೆ ಬಂತು, ಎಲ್ಸ್ ಪಾರ್ಟಿಗೆ ಬಂತು. ಇಲ್ಲಿ ಏನ್ ಮಾಡ್ತು, ಬಿ ಗ್ರೇಟರ್ ದನ್ ಸಿ ಚೆಕ್ ಮಾಡ್ತು. ಸೊ 20 ಗ್ರೇಟರ್ ದನ್ 30 ಕಂಡೀಷನ್ ಏನಾಯ್ತು ಫಾಲ್ಸ್ ಆಯ್ತು. ಫಾಲ್ಸ್ ಆಗಿದ್ರಿಂದ ಎಲ್ಸ್ ಪಾರ್ಟಿಗೆ ಬಂತು. ದಿಸ್ ಪರ್ಸೆಂಟೇಜ್ ಡಿ ಕರೆಸ್ಪಾಂಡ್ಸ್ ಟು ಸಿ. ಸಿ ಏನಿದೆ 30 ಇದೆ, 30 ಇಸ್ ಲಾರ್ಜೆಸ್ಟ್. ಪ್ರಿಂಟ್ ಆಯ್ತು. ವೆರಿ ಸಿಂಪಲ್. ಈಗ ಇನ್ನೊಂದು ಎಕ್ಸಿಕ್ಯೂಟ್ ಮಾಡ್ತೀನಿ, ನಿಮಗೆ ಅವಾಗ ಐಡಿಯಾ ಬರುತ್ತೆ. ಈಗ ಮತ್ತೆ ರನ್ ಮಾಡೋಣ. ಎಂಟರ್ 3 ನಂಬರ್ಸ್. ಈಗ ಏನ್ ಮಾಡ್ತೀನಿ, 25 20 ಸೊ 18 ಅಂತ ಹೇಳ್ತೀನಿ. ಈಗ ಎ ಲಾರ್ಜೆಸ್ಟ್ ಆಗ್ಬೇಕಲ್ವಾ, 25 ಇಸ್ ಲಾರ್ಜೆಸ್ಟ್ ಅಂತ ಬರ್ಬೇಕು. 25 ಇಸ್ ಲಾರ್ಜೆಸ್ಟ್ ಬರ್ತಾ ಇದೆ. ಸೊ ಟ್ರೇಸ್ ಮಾಡೋಣ. ಎ ಬಿ ಸಿ ಮೆಮೊರಿ ಅಲೋಕೇಟ್ ಆಯ್ತು. ಎಗೆ, ಬಿಗೆ, ಸಿಗೆ. ನೀವು ಈ ರೀತಿ ಬಾಕ್ಸ್ ಹಾಕಿ ಟ್ರೇಸ್ ಮಾಡಬೇಕು, ಅವಾಗ್ಲೇ ನಿಮಗೆ ಲಾಜಿಕಲ್ ಥಿಂಕಿಂಗ್ ಬರೋದು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೇಲೆ ಹೋಲ್ಡ್ ಬರೋದು. ನೀವು ಸುಮ್ಮನೆ ಟ್ರೇಸ್ ಮಾಡ್ಲಿಲ್ಲ ಈ ರೀತಿ ಬಾಕ್ಸ್ ಹಾಕಿ ಅಂದ್ರೆ ಏನೂ ಉಪಯೋಗ ಇಲ್ಲ. ಎಂಟರ್ 3 ನಂಬರ್ಸ್ ಡಿಸ್ಪ್ಲೇ ಆಯ್ತು. ಸೊ ಆ ಸ್ಟೇಟ್ಮೆಂಟ್ ನೋಡ್ಕೊಂಡು 3 ನಂಬರ್ ಎಂಟ್ರಿ ಮಾಡಿದ್ವಿ. ಸೊ 25 20 18. 25 ಎಲ್ಲಿಗೋಯ್ತು, ಎಗ್ ಹೋಯ್ತು. 20 ಎಲ್ಲಿಗೋಯ್ತು, ಬಿಗ್ ಹೋಯ್ತು. 18 ಎಲ್ಲಿಗೋಯ್ತು, ಸಿಗ್ ಹೋಯ್ತು. ಎ ಗ್ರೇಟರ್ ದನ್ ಬಿ, 25 ಗ್ರೇಟರ್ ದನ್ 20 ಕಂಡೀಷನ್ ಟ್ರೂ, ಇಲ್ಲಿಗೆ ಬಂತು. ಎ ಗ್ರೇಟರ್ ದನ್ ಸಿ, 25 ಗ್ರೇಟರ್ ದನ್ 20 ಕಂಡೀಷನ್ ಟ್ರೂ, ಎಲ್ಲಿಗೆ ಬಂತು. ದಿಸ್ ಪರ್ಸೆಂಟೇಜ್ ಡಿ ಕರೆಸ್ಪಾಂಡ್ಸ್ ಟು ಎ. ವಾಟ್ ಇಸ್ ದೇರ್ ಇನ್ ಎ, 25. 25 ಇಸ್ ಲಾರ್ಜೆಸ್ಟ್. ಸೊ ಹೊರಗಡೆ ಬರುತ್ತೆ. ಇನ್ನು ಈ ಎಲ್ಸ್ ಬ್ಲಾಕಿಗೆ ಹೋಗೋದು ಇಲ್ಲ, ಅದು ಈ ಎಲ್ಸ್ ಬ್ಲಾಕಿಗೂ ಹೋಗಲ್ಲ. ಈಗ ಎ ಲಾರ್ಜೆಸ್ಟ್ ಆಗಿರೋ ಕೇಸ್ ನೋಡಿದ್ರಿ, ಸಿ ಲಾರ್ಜೆಸ್ಟ್ ಆಗಿರೋ ಕೇಸ್ ನೋಡಿದ್ರಿ. ಈಗ ಒಂದು ಬಿ ಲಾರ್ಜೆಸ್ಟ್ ಆಗಿರೋ ಒಂದು ಕೇಸನ್ನ ನೋಡ್ಬಿಟ್ಟು ವಿಡಿಯೋ ಎಂಡ್ ಮಾಡೋಣ. ಸೊ ಎಂಟರ್ 3 ನಂಬರ್ಸ್. ಈಗ 10 ಕೊಟ್ಟೆ, 15 ಕೊಟ್ಟೆ, ನೆಕ್ಸ್ಟ್ 5 ಕೊಟ್ಟೆ. ಸೊ ಈಗ 15 ಇಸ್ ಲಾರ್ಜೆಸ್ಟ್ ಬಂತು. ಸೊ ಏನಾಯ್ತು, ಎ ಬಿ ಸಿ ಮೆಮೊರಿ ಅಲೋಕೇಟ್ ಆಯ್ತು. ಎಗೆ ಮೆಮೊರಿ ಅಲೋಕೇಟ್ ಆಯ್ತು, ಬಿಗೆ ಮೆಮೊರಿ ಅಲೋಕೇಟ್ ಆಯ್ತು, ಸಿಗೆ ಮೆಮೊರಿ ಅಲೋಕೇಟ್ ಆಯ್ತು. ಎಂಟರ್ 3 ನಂಬರ್ಸ್ ಡಿಸ್ಪ್ಲೇ ಆಯ್ತು. ಸೊ 3 ನಂಬರ್ನ ಕೊಟ್ಟೆ ನಾನು, 10 15 5. ಸೊ 10 ಎಗೆ ಹೋಯ್ತು, 15 ಬಿಗೆ ಹೋಯ್ತು, 5 ಸಿಗೆ ಹೋಯ್ತು. ಈಗ 10 ಗ್ರೇಟರ್ ದನ್ 15 ಇಲ್ಲೇ ಫಾಲ್ಸ್ ಆಗಿ ಹೋಯ್ತು ಅಲ್ವಾ. ಸೊ ಏನಾಯ್ತು, ಎಲ್ಸ್ ಬ್ಲಾಕಿಗೆ ಬಂತು. ಎಲ್ಸ್ ಬ್ಲಾಕ್ ಅಲ್ಲಿ 15 ಗ್ರೇಟರ್ ದನ್ 5, 15 ಗ್ರೇಟರ್ ದನ್ 5 ಕಂಡೀಷನ್ ಟ್ರೂ ಇದೆ, ಇಲ್ಲಿಗೆ ಬಂತು. ಸೊ ದಿಸ್ ಪರ್ಸೆಂಟೇಜ್ ಡಿ ಕರೆಸ್ಪಾಂಡ್ಸ್ ಟು ಬಿ. ಬಿ ಬಾಕ್ಸ್ ಅಲ್ಲಿ ಏನಿದೆ 15 ಇದೆ, 15 ಈಸ್ ಲಾರ್ಜೆಸ್ಟ್ ಅಂತ ಪ್ರಿಂಟ್ ಆಯ್ತು. ಸೊ ಟೈಪ್ ಮಾಡಿ, ಈ ಪ್ರೋಗ್ರಾಮ್ ಅನ್ನ ಟೈಪ್ ಮಾಡಿ. ಸೊ ಟೈಪ್ ಮಾಡಿದಾಗ್ಲೇನೆ ನಿಮಗೆ ಕರೆಕ್ಟ್ ಆಗಿ ಐಡಿಯಾ ಬರೋದು. ಸೊ ಎಷ್ಟು ಟೈಪ್ ಮಾಡ್ತಿರೋ ಅಷ್ಟು ಒಳ್ಳೇದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇವಾಗ ಸ್ವಿಚ್ ಸ್ಟೇಟ್ಮೆಂಟ್ ಅನ್ನ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು.